ರಾಹುಲ್ ಗಾಂಧಿ ಭೇಟಿಯಿಂದ ನೆಮ್ಮದಿಯ ನಿಟ್ಟುಸಿರನ್ನ ಈಗ ಡಿಕೆ ಶಿವಕುಮಾರ್ ಬಿಟ್ಟಿದ್ದಾರಂತೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಭೇಟಿಯಿಂದ ಡಿಕೆ ಖುಷ್ ಆಗಿದ್ದಾರಂತೆ. ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಆದಷ್ಟು ಬೇಗ ದೆಹಲಿಗೆ ಕರೆಸಿಕೊಳ್ತೇನೆ, ಡೋಂಟ್ ವರಿ ಅಂತ ರಾಹುಲ್ ಗಾಂಧಿ ಹೇಳಿದಾರಂತೆ. ರಾಹುಲ್ ಗಾಂಧಿ ಭೇಟಿಯಿಂದ ನೆಮ್ಮದಿಯ ನಿಟ್ಟುಸಿರನ್ನ ಈಗ ಡಿಕೆ ಶಿವಕುಮಾರ್ ಅವರು ಬಿಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಭೇಟಿಯಿಂದ ಫುಲ್ ಖುಷ್ ಆಗ್ಬಿಟ್ಟಿದಾರಂತೆ ಡಿಕೆ ಶಿವಕುಮಾರ್ ಅವರು. ಆಗದೆ ಇರ್ತಾರಾ? ಹೇಳೋದನ್ನೇ ಹೇಳಿರ್ತಾರೆ. ಆದಷ್ಟು ಬೇಗ ದೆಹಲಿಗೆ ಕರೆಸ್ಕೊಳ್ತೀನಿ ಅಂತಾನು ಕೂಡ ಹೇಳಿದ್ದಾರೆ ಅನ್ನೋ ಮಾತುಗಳು. ಸೊ ಹಾಗಾಗಿ ಈಗ ಆ ವಿಚಾರದಲ್ಲಂತೂ ಒಂದು ಕ್ಲಾರಿಟಿ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಗ್ತಾ ಇದೆ. ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ. ಸುಖೇಶ್, ಈಗ ಒಂದು ಕ್ಲಾರಿಟಿ ಹೈಕಮಾಂಡ್ನಿಂದ ಡಿಕೆ ಶಿವಕುಮಾರ್ ಅವ್ರಿಗೂ ಬೇಕಾಗಿದೆ, ರಾಜ್ಯದ ಜನತೆಗೂ ಬೇಕಾಗಿದೆ. ಬದಲಾವಣೆ ಆಗುತ್ತಾ ಆಗಲ್ವಾ? ಅಲ್ವಾ? ಅದೊಂದೇ ಕ್ಲಾರಿಟಿ ಬೇಕಾಗಿರೋದು ಈಗ. ಖಂಡಿತ ಹೌದು. ಕಾಂಗ್ರೆಸ್ನಲ್ಲಿ ಅದು ಸಿಎಂ ಡಿಸಿಎಂ ಇಬ್ಬರಿಗೂ ಕ್ಲಾರಿಟಿ ಬೇಕಾಗಿದೆ. ಸಹಜವಾಗಿ ರಾಜ್ಯದ ಜನರಿಗೆ, ಯಾಕಂದರೆ ಏನೂ ಗೊಂದಲ ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಗೊಂದಲ ಇಲ್ಲ, ಪಕ್ಷದ ಮಟ್ಟದಲ್ಲಿ ಗೊಂದಲ ಇಲ್ಲ, ಬಹಿರಂಗವಾಗಿ ಯಾರು ಹೇಳಿಲ್ಲ, ಅಥವಾ ಈ ರೀತಿ ಒಂದು ಪವರ್ ಶೇರಿಂಗ್ನ ಮಾತುಕತೆ ನಡೆದೇ ಇಲ್ಲ ಅಂದರೆ ರಾಜ್ಯದ ಜನರಿಗೂ ಕೂಡ ಇದು ಸಂಬಂಧ ಪಡದೇ ಇದ್ದ ವಿಚಾರ ಆಗಿರ್ತಿತ್ತು. ಯಾಕಂದರೆ ಒಂದು ಸರ್ಕಾರ ಇದೆ, ಸಂಪೂರ್ಣ ಬಹುಮತದೊಂದಿಗೆ ಮುಖ್ಯಮಂತ್ರಿಗಳು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಆಗಿರ್ತಿತ್ತು. ಆದರೆ ಇಲ್ಲಿ ಪವರ್ ಶೇರಿಂಗ್ ಇದೆ, 2.5 ವರ್ಷಗಳ ಅಧಿಕಾರ ಹಂಚಿಕೆ ಸೂತ್ರ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದಲ್ಲೇ ಸಾಕಷ್ಟು ಬಾರಿ ಚರ್ಚೆ ಆಗಿರುವಂಥದ್ದು. ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿಕೆ ಶಿವಕುಮಾರ್ ಹೇಳಿದಂತೂ ನನ್ನ ಮತ್ತು ಮುಖ್ಯಮಂತ್ರಿಗಳ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಹೋದಾಗ ಸಹಜವಾಗಿದ್ದಂಥದ್ದು ಇದು 2.5 ವರ್ಷದ ಅಗ್ರಿಮೆಂಟ್ ಅಥವಾ 2.5 ವರ್ಷದ ಪವರ್ ಶೇರಿಂಗ್ ಅನ್ನುವಂಥದ್ದು. ಆದರೆ 2.5 ವರ್ಷದ ಆಗುತ್ತಿದ್ದಂತೆ ಅದೇ ದಿನ ಕೊಟ್ಟ ಮಾತನ್ನು ನೆನಪಿಸುವ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಮಾಡ್ತಾರೆ. ಅವರು ಮಾತನಾಡಿ ಮುಗಿಸಿದ್ರೊಳಗಾಗಿ ಒಂದು 10-15 ಜನ ಶಾಸಕರುಗಳು ದೆಹಲಿಯ ಫ್ಲೈಟ್ ಹತ್ತಾರೆ. ಅಲ್ಲಿಗೆ ಒಂದು ಸ್ಪಷ್ಟವಾಯಿತು, ಇಲ್ಲಿಗೆ ಈ ಅವಧಿ ಮುಗಿದಿದೆ, ಅಂದರೆ ಮುಖ್ಯಮಂತ್ರಿಗಳ 2.5 ವರ್ಷದ ಅವಧಿ ಮುಗಿದಿದೆ, ನಮ್ಮದೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ ಅನ್ನುವ ಸಂದೇಶವನ್ನು ರವಾನಿಸುವ ಕೆಲಸ ಮಾಡಿದರು. ಅಲ್ಲಿಗೆ ಸಂಪೂರ್ಣವಾಗಿ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಗೊಂದಲ ಆರಂಭ ಆಗಿತ್ತು. ಆ ಗೊಂದಲಕ್ಕೆ ತೆರೆ ಎಳೆಯುವ ಕೆಲಸ ಯಾವಾಗ ಆಗ್ಬೋದು ಅಂದರೆ ಆದಷ್ಟು ಬೇಗ ಹೈಕಮಾಂಡ್ ಮಾಡುತ್ತೆ ಅನ್ನುವಂಥ ರೀತಿಯಲ್ಲಿ ಇಬ್ಬರು ಕೂಡ ಈಗ ಸದ್ಯಕ್ಕೆ ಪ್ಯಾಚಪ್ ಮಾಡ್ಕೊಳ್ಳಿ ಅಂತ ಬ್ರೇಕ್ಫಾಸ್ಟ್ ಮತ್ತು ನಾಟಿಕೋಳಿ ಮೀಟಿಂಗ್ ಅನ್ನು ಕೂಡ ಇಬ್ಬರಿಗೆ ಮಾಡ್ಲಿಕ್ಕೆ ಹೇಳಿದ್ರು. ಅವರು ಕೂಡ ಅದನ್ನು ಮಾಡಿ ಮುಗಿಸಿದ್ರು. ಆದರೂ ಕೂಡ ಗೊಂದಲ ಪರಿಹಾರ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗಿರುವಂಥ ಆತಂಕ ಇರೋದ್ರಿಂದ, ಜೊತೆಗೆ ಜನರು ಸಹಜವಾದ ಪ್ರಶ್ನೆ ಕೇಳಬಹುದು, ಏನಿದು ನಿಮ್ಮ ಗೊಂದಲ, ಸರ್ಕಾರ ಆಡಳಿತದ ಮೇಲೆ ಇದು ಪ್ರಭಾವ ಬೀರುತ್ತೆ ಅನ್ನುವಂಥ ಸಹಜವಾದ ಪ್ರಶ್ನೆಯೂ ಕೂಡ ಆಗಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕ್ಲಾರಿಟಿ ಕೊಡಬೇಕಾಗಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಬಹುಶಃ ರಾಹುಲ್ ಗಾಂಧಿ ಅವರ ತೀರ್ಮಾನ ಸದ್ಯಕ್ಕೆ ಆಗುವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಆದರೆ ಇಬ್ಬರಿಗೆ ಸಮಾಧಾನ ಆಗಿರ್ಬೋದು, ತಾತ್ಕಾಲಿಕವಾಗಿ ಏನೋ ಒಂದು ಕರೆದು ಮಾತಾಡ್ತಾರೆ ಅನ್ನುವಂಥದ್ದು. ಆದರೆ ಯಾವಾಗ ಕರೆದು ಮಾತಾಡ್ತಾರೆ, ಏನು ಮಾತಾಡ್ಬೋದು ಅನ್ನೋದು ವಿಚಾರದಲ್ಲಿ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಸಹಜವಾಗಿ ಇದು ಇನ್ನೂ ಒಂದು ತಿಂಗಳ ಕಾಲ ಇದೇ ರೀತಿ ಮುಂದೆ ಹೋಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್ ವಾಪಸ್ ಬರ್ತೀನಿ. ಒಂದು ಕ್ಲಾರಿಟಿ ಈಗ ಡಿಕೆ ಶಿವಕುಮಾರ್ ಅವರಿಗೂ ಬೇಕು, ರಾಜ್ಯದ ಜನತೆಗೂ ಕೂಡ ಬೇಕು. ಆ ನಿಟ್ಟಿನಲ್ಲಿ ಈ ಬೆಳವಣಿಗೆ ಮಹತ್ವವನ್ನು ಪಡ್ಕೊಳ್ಳುತ್ತೆ.